ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆದ್ದು ನಾನು ಮಾರ್ನಿಂಗ್ ಡ್ರಿಂಕ್ಸ್ ನೆಲ್ಲ ಕುಡ್ದು ಆಮೇಲೆ ತಿಂಡಿಗೆ ಅಂತ ಉಪ್ಪಿಟ್ಟು ಕೇಸರಿ ಬಾತ್ ನ ತಿನ್ಕೊಂಡು ಪಾಡಕ್ ನಾನು ಟಿವಿ ನೋಡ್ಕೊಂಡು ಕೂತಿದ್ರೆ ಚಾರ್ಲಿ ಈ ಅವಂತರ ಮಾಡಿದ್ಲು. ಆಕ್ಚುಲಿ ನಮ್ ಚಾರ್ಲಿ ಒಳ್ಳೆ ಹುಡುಗಿನೇ. ವಾಶ್ರೂಮ್ ಗೆ ಟಾಯ್ಲೆಟ್ ಗೆ ಹೋಗ್ಬೇಕು ಅಂದ್ರೆ ಸೌಂಡ್ ಮಾಡ್ತಾಳೆ. ಯಾವಾಗ್ಲೂ ಒಂದೊಂದ್ಸತಿ ಈ ತರ ಮಾಡಿ ಕೂರಿಸ್ತಾಳೆ. ನೋಡಿ ಚಾರ್ಲಿ ನಮಗ್ ಬೇಕು ಅಂತ ಕಮೆಂಟ್ ಗಳು ಮಾಡ್ತಿರಲ್ಲ, ಇದನ್ನೆಲ್ಲ ಮಾಡಕ್ ನೀವು ರೆಡಿ ಇದ್ರೆ ಚಾರ್ಲಿ ನಾವು ಕೊಡಕ್ ನಾನು ರೆಡಿ ಇದೀನಿ. ಅದಾದ್ಮೇಲೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಒಂದೋಟ ಮಜ್ಜಿಗೆ ಕುಡ್ದು ಕಿತ್ಲೆ ಹಣ್ಣು ತಿಂದೆ. ಈ ಹೂಗೋಸ್ಕರ ನಮ್ಮ ಮನೆ ಕಾಂಪೌಂಡ್ ಆರಿ ಪಕ್ಕದ ಮನೆಗೆ ಹೋಗಿ ಈ ಹೂನ ಕಿತ್ಕೊಂಡ್ ಬಂದೆ. ಈ ಹೂನ ದೇವ್ರಿಗೆ ಮಾಡ್ಸಕ್ಕೆ ಅಂತ ಏನ್ ತರಲಿಲ್ಲ ನಾನು. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಏನ್ ಮಾಡಿದೀನಿ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಎಲ್ಲೇ ಹೋದ್ರು ನನ್ನ ಹಿಂದ್ಗಡೆ ನಮ್ಮ ಪುಟಾಣಿ ಏಜೆಂಟ್ 1 2 3 ಗಳು ಬಂದಿರ್ತವೆ. ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ಸಿಕ್ಕಿರೋ ಪಿಳ್ಳೆಗಳಿಗೆ ಡೋಲು ಬೋಲು ಅಂತ ಹೆಸರಿಟ್ಟಿದೀನಿ ಅಂತ ಹೇಳಿದ್ದೆ. ಇರೋ ನೇಮ್ ನಿಮ್ಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಿಂದ್ಗಡೆ ಬಂದಿದ್ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಈ ನೈಸ್ ಕಲ್ಗಳನ್ನೆಲ್ಲ ನೀಟಾಗಿ ತೊಳೆದು ನನ್ನ ಫೇವರೇಟ್ ಕೆಲ್ಸಕ್ಕೆ ಅಂತ ಕುತ್ಕೊಂಡೆ. ಆ ಕಲ್ಗಳಿಗೆಲ್ಲ ನನ್ ಮನ್ಸಿಗೆ ಇಷ್ಟ ಬಂದಿದ್ ಪೇಂಟಿಂಗ್ ಮಾಡಿ ಈ ತರ ಒಂದ್ ಕಲರ್ಫುಲ್ ರೂಪ ಕೊಟ್ಟೆ. ಅದಾದ್ಮೇಲೆ ಯೂಸ್ ಇಲ್ಲ ಅಂತ ಹಿಂದ್ಗಡೆ ಎಸ್ತಿದ್ ಗ್ಲಾಸ್ ಜಾರ್ನು ಎತ್ಕೊ ಬಂದಿ ಅದನ್ನು ಪೇಂಟ್ ಮಾಡಿದೆ. ಇವಾಗ ಕಿತ್ಕೊ ಬಂದಿರೋ ಹೂವಿಂದ ಏನ್ ಮಾಡ್ತೀನಿ ಅಂತ ನೋಡೋ ಟೈಮ್ ಆ ಹೂದು ಪೆಟಲ್ಸ್ ನೆಲ್ಲ ಫಸ್ಟ್ ನೀಟಾಗಿ ಬಿಡಿಸಿಟ್ಕೊಂಡೆ. ಮಧ್ಯದಲ್ಲಿ ನಮ್ ಬೋಲು ಬಂದ್ಲು ಅಂತ ಅವಳನ್ನ ಮುದ್ದಾಡಿ ಸ್ವಲ್ಪ ಎನರ್ಜಿ ತಕೊಂಡೆ. ಕೊನೆಗೆ ಕಿತ್ತಿಟ್ಟಿದ್ ಪೆಟಲ್ಸ್ ನೆಲ್ಲ ಒಂದ್ ಡ್ರಾಯಿಂಗ್ ಬುಕ್ ತಕೊಂಡು ಈ ತರ ಅಂಟಿಸಿ ಇಟ್ಟಿದೀನಿ. ಪೆಟಲ್ಸ್ ಅಂಟಿಸಿರೋ ಪಕ್ಕದಲ್ಲಿ ಜಾಗ ಖಾಲಿ ಬಿಟ್ಟಿದೀನಿ. ಅಲ್ಲಿ ಬರೆಯಕ್ಕೆ ಅಂತ ಯಾವ್ದಾದ್ರು ಮೀನಿಂಗ್ ಫುಲ್ ಲೈನ್ ಸಜೆಸ್ಟ್ ಮಾಡಿ. ಕೊನೆದಾಗಿ ನಾನ್ ಮಾಡಿರೋ ಇಷ್ಟು ಆರ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮಲ್ಲೂ ಯಾರಿಗಾರು ಈ ತರ ಸಿಕ್ಕಿದ್ದಕ್ಕೆ ಪೇಂಟ್ ಮಾಡೋ ಕಾಯಿಲೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಾತ್ರಿ ಊಟಕ್ಕೆ ವೆಜ್ ಫ್ರೈಡ್ ರೈಸ್ ಮಾಡಿ ತಿನ್ಕೊಂಡು ಮಲ್ಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.